ಅದೇ ರೀತಿ ಒಂದು ನಾಟಕದ ರೂವಾರಿಗಳು ಈ ಒಂದು ನಾಟಕವನ್ನ ನಮ್ಮೆಲ್ಲ ಸನ್ಮಿತ್ರರಿಗೆ ಯುವಕರಿಗೆ ನಿರ್ದೇಶನ ಮಾಡಿ ಕಲಿಸಿದಂಥ ಶ್ರೀಯುತ ಸುರೇಶ್ ಎಸ್ ವಿರಕ್ಮಠ್ ಮಾಸ್ತರ್ ಇವರಿಗೆ ವೇದಮೂರ್ತಿ ಸಿದ್ದರಾಮಯ್ಯ ಹಿರೇಮಠ ಅವರು ಸನ್ಮಾನ ಮಾಡಿ ಅವರನ್ನ ಆಶೀರ್ವದಿಸಬೇಕಂತ ಅವರಲ್ಲಿ ವಿನಂತಿ. ರೇಣುಕಾ ಅದೇ ರೀತಿ ನಮ್ಮ ಗ್ರಾಮದ ಯುವ ಧುರೀಣರು ಸನ್ಮಿತ್ರರು ಭಾರತೀಯ ಜನತಾ ಪಾರ್ಟಿಯ ಯುವ ನಾಯಕರು ಆದಂತ ಆಶ್ರಯ ಸಮಿತಿ ಮಾಜಿ ಸದಸ್ಯರಾದಂತ ಸನ್ಮಾನ್ಯ ಶ್ರೀ ಸಹದೇವ್ ಅಡಿಗೆ ಅವರಿಗೆ ವೇದಮೂರ್ತಿ ಸಿದ್ದರಾಮಯ್ಯ ಹಿರೇಮಠ ಅವರು ಸನ್ಮಾನ ಮಾಡಿ ಆಶೀರ್ವಾದ ಮಾಡಬೇಕಂತ ಅವರಲ್ಲಿ ವಿನಂತಿ. ಅದೇ ರೀತಿ ನಡೆಯಲು ಮತ್ತು ಅತಿ ಯಶಸ್ವಿಯಾಗಿ ತಿಂಗಳ ಪರ್ಯಂತ ಈ ಒಂದು ನಾಟಕದ ವ್ಯವಸ್ಥೆಯನ್ನು ಮಾಡಿದಂಥ ಈ ನಾಟಕದ ಅಧ್ಯಕ್ಷರು ಆದಂಥ ಸನ್ಮಿತ್ರರು ಆದಂಥ ಶ್ರೀಯುತ ಫಕೀರಗೌಡ ಪಾಟೀಲ್ ಅವರಿಗೆ ಪರಮ ಪೂಜ್ಯ ಸದ್ಗುರು ದಡ್ಡುಮುತಿ ಆಜಿನವರು ಸನ್ಮಾನ ಮಾಡಿ ಆಶೀರ್ವಾದ ಮಾಡಬೇಕಂತ ಅವರಲ್ಲಿ ವಿನಂತಿ. ಈ ಒಂದು ಯಶೋ ಮಾಸ್ತರಾದಂಥ ಟಿ ಹನುಮೇಶ್ ಕುಮಾರ್ ಇವರಿಗೆ ಪರಮ ಪೂಜ್ಯ ಸದ್ಗುರು ದಡ್ಡುಮುತಿ ಆಜಿನವರು ಸನ್ಮಾನ ಮಾಡಿ ಆಶೀರ್ವಾದ ಮಾಡಬೇಕಂತ ಅವರಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥಿಸಿದ್ದೇನೆ. ಇನ್ನೊಂದು ಶುಭ ಸಂತೋಷ, ಈ ಒಂದು ನಾಟಕ ಮಂಡಳಿಗೆ ಮಹಾದಾನಿಗಳಾದಂಥ ಈ ಬೈರದಿಗೊಪ್ಪ ಗ್ರಾಮದ ಹಿರಿಯರು ಆದಂಥ ಶ್ರೀಯುತ ಮಹಾದೇವಪ್ಪ ಮಾಯ್ಕರ್ ಅವರು ಈ ಒಂದು ಶ್ರೀ ಜಗದ್ಗುರು ಶಿವಾನಂದ ನವ ತರುಣ ನಾಟ್ಯ ಸಂಘಕ್ಕೆ 1,001 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಈ ಒಂದು ನಾಟಕ ಕಂಪನಿಯ ಅಧ್ಯಕ್ಷರಾದಂಥ ಫಕೀರಗೌಡ ಪಾಟೀಲ್ ಅವರು ಬಂದು ಅದನ್ನ ಸ್ವೀಕರಿಸಬೇಕಂತ ಅವರಲ್ಲಿ ವಿನಂತಿ. ಈ ಒಂದು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ನಾಟಕ ಪ್ರಾರಂಭವಾಗಲಿದೆ.
ಎಲ್ಲ ಪ್ರೇಕ್ಷಕರು ಹಾಗೂ ಸಮಸ್ತ ಬೈದಿ ಗ್ರಾಮ ಹಾಗೂ ರೇಣುಕಾನಗರ ಗ್ರಾಮಸ್ಥರು ಶಾಂತ ರೀತಿಯಿಂದ ಈ ಒಂದು ನಾಟಕವನ್ನ ಯಶಸ್ವಿಗೊಳಿಸಿ ಬೈರಗೆರೆಕೊಪ್ಪ ಹಾಗೂ ರೇಣುಕಾನಗರವನ್ನ ಯಶಸ್ವಿಯಾಗಿ ಪೂರೈಸಬೇಕಂತ ತಮ್ಮಲ್ಲಿ ಹೃತ್ಪೂರ್ವಕವಾದ ವಿನಂತಿ. ಶಾಂತ ರೀತಿಯನ್ನು ಕಾಪಾಡಬೇಕಾಗಿ ತಮ್ಮಲ್ಲಿ ಶ್ರವಣೆ
ಮಾತ್ರವೇ ನೀನು ದುಷ್ಟನ್ನು ಸೃಷ್ಟಿಸಿ ಸೃಷ್ಟನ್ನು ರಕ್ಷಿಸುವ ನಿನ್ನೆ ಕೊಟ್ಟೆ ತಾಯಿ. ಅಷ್ಟೇ ಅಲ್ಲ, ಈ ನನ್ನ ಮೈದನನ್ನು ನನ್ನ ಮಗನಿಗಿಂತ ಹೆಚ್ಚಾಗಿ ಜೋಪಾನ ಮಾಡ್ತೇನೆ. ಆ ನನ್ನ ಮೈದನಿಗೆ ಸಾಕಷ್ಟು ಶಾಲೆಯನ್ನು ಕಲಿಸ್ತೇನೆ. ಅಷ್ಟೇ ಅಲ್ಲ, ನನ್ನ ಮೈದನಿಗೆ ಸರ್ವ ಸಕಲವನ್ನು ಕೊಟ್ಟು ಕಾಪಾಡೆಂದು ನಿನ್ನ ಸೆರಗೊಟ್ಟಿ ಬಿಡಿಕೊತ್ತದೆ, ನನ್ನ ಸೆರಗೊಟ್ಟಿ ಬಿಡಿಕೊಡ್ತೇನೆ. ಇದೇನು ದಿವ್ಯ, ಆ ಶಿವನ ಮುಂದೆ ನಿನ್ನ ಮನದಾಳದ ಆಸೆಗಳನ್ನು ಆಯಕ್ಕರಿಗೆ ತೋಡಿಕೊಳ್ಳುತ್ತಿರುವೆಯಲ್ಲ? ಹೌದು ಸ್ವಾಮಿ, ಆ ಪರಶಿವನು ನಮ್ಮಂತ ಬಡವರಿಗೆ ಒಂದೊಂದು ದಿನ ಬೆಳಕು ತೋರಿತು ಅಂತಾನೆ, ನಮ್ಮಂತ ಬಡವರ ಮೇಲೆ ಅವನ ಕರುಣೆ ತೋರಿತು ಅಂತಾನೆ ಸ್ವಾಮಿ. ನಿಜ ದಿವ್ಯ, ನಿಜ. ಜಗತ್ತಿನ ಜೀವರಾಶಿಗಳನ್ನು ತನ್ನ ತ್ರಿನೇತ್ರದಿಂದ ರಕ್ಷಿಸಿ ದುಷ್ಟರನ್ನು ದಮನೆಗೆಳೆದು ಶಿಷ್ಟರನ್ನು ಸಿರಕಾಯ್ದ ಆ ಶಿವ ನಮ್ಮ ಪಾಲಿಗಿದ್ದಾನೆ. ಅಂದಾಗ ಮುತ್ತಿನಂತ ತಮ್ಮ ಇಚ್ಛೆ ಅರಿತು ನಡೆಯುವ ಸತಿಯನ್ನು ನೀಡಿದ್ದಾನೆ. ನೀವೇನು ಚಿಂತಿಸಬೇಡ. ಈ ಕನ್ನಡ ತಾಯಿ ರಾಜರಾಜೇಶ್ವರಿಯ ಕೀರ್ತಿ ತರುವನು ನನ್ನ ತಮ್ಮ. ಅವನ ಬಾಳು ಎಂದಿಗೂ ಸುಖಕರ. ಅದಿರಲಿ, ಭಾರ್ಗವ ಬರುತ್ತೇನೆಂದು ಪತ್ರ ಹಾಕಿದ್ದ, ಯಾಕೋ ಇನ್ನೂ ಬರಲಿಲ್ಲವಲ್ಲ? ಆಯ್ತು, ಆ ಶಿವನ ಮುಂದೆ ನಿನ್ನ ಮನದಾಳದ ಆಸೆಗಳನ್ನು ತೋಡಿಕೊಂಡಿರುವೆಯಲ್ಲ, ಅದೇ ರೀತಿ ಈ ನಿನ್ನ ಪತಿ ದೇವನ ಹೃದಯವನ್ನು ತಣಿಸುಬಾರಿದ್ದೀವ್ಯಾ, ತಣಿಸುವ.
ಚೆನ್ನಾಗಿದ್ದೀಯನನ್ನ ಅತ್ತಿಗೆ ನೀವು ಚೆನ್ನಾಗಿದ್ದೀಯನಮ್ಮ? ಭಾರ್ಗವ, ಚೆನ್ನಾಗಿದ್ದೀವಪ್ಪ, ಚೆನ್ನಾಗಿದ್ದೀನಿ. ಅಂದಾಗೆ ನಿನ್ನ ರಿಸಲ್ಟ್ ಏನಾಯ್ತು? ನೋಡಿ, ನನ್ನ ಭಾರ್ಗವ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗುತ್ತೆ ಅಂತ ನಿಮಗೆ ಹೇಳಿದ್ದೆ. ಹಾಗಾದರೆ ಹೌದಣ್ಣ, ಅತ್ತಿಗೆಯ ಮಾತು 100% ಸತ್ಯ. ಈ ನಿನ್ನ ತಮ್ಮ ಮುಂದೆ ಇಟ್ಟ ಹೆಜ್ಜೆಯನ್ನು ಯಾವತ್ತೂ ಹಿಂದೆಡಲಾರ. ಆದರೆ ಮೈದರ ಆದರೆ ಎಂಬ ಅಪಶಬ್ದದಿಂದ ಮಾತಿಗೆ ಪಾಲಿನ ಬಾಯಿಲಿ ಆದರೆ ಅಂತ ಏನಿದೆ ಅಂತ ಹೇಳಪ್ಪ ಮೈದರ. ಅತ್ತಿಗೆ, ಅನ್ಯಾಯ ಭ್ರಷ್ಟಾಚಾರಗಳೇ ತುಂಬಿ ನಿಂತಿರುವ ಈ ಧನಿಕ ಪ್ರಪಂಚದಲ್ಲಿ ಈ ಬಡವನ ಕೂಗಿಗೆ ಬೆಲೆ ಸಿಗಬೇಕಲ್ಲ. ನನಗೂ ಒಂದು ಉದ್ಯೋಗ ಸಿಗಲಿ. ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ಬೆಳೆಸಿದ ನಿಮ್ಮ ಋಣ ತೀರಿಸುವ ಭಾಗ್ಯ ನನಗಿದೆಯೋ ಇಲ್ಲವೆಂಬ ಚಿಂತೆ ನನಗೆ ಕಾಡ್ತಾ ಇದೆ ಅತ್ತಿಗೆ. ಮೈದರ, ನೀನು ಮಾತ್ರ ದುಃಖಿಸಬೇಡಪ್ಪ. ಈನ ಕಷ್ಟಕ್ಕೆ ಒಂದೊಂದು ದಿನ ಜಯ ಸಿಕ್ಕೇ ಸಿಗ್ತದೆ. ಈನ ಅಸನಾಥಕ್ಕೆ ಆ ದೇವರು ಒಂದೊಂದು ದಿನ ಕೈ ಚಾಚಿ ಚಾಚುತ್ತಾನೆ ಮೈದರ. ನೋಡು ಭಾರ್ಗವ, ಸರಕಾರಿ ನೌಕರಿಯನ್ನೇ ಮಾಡಬೇಕೆಂಬ ಹಠವೇಕೆ? ಕಲಿತವರಾದ ಎಲ್ಲರಿಗೂ ಸರಕಾರಿ ನೌಕರಿ ಎಲ್ಲಿ ಸಿಗಬೇಕು? ಭಾರ್ಗವ, ಸ್ವಾವಲಂಬಿಗಳಾಗಿ ಒಂದು ಸ್ವಂತ ಉದ್ಯೋಗ ಮಾಡಿದರೆ ನಡೆಯಲಾರದೆ ನಮ್ಮ ಜೀವನ. ನೀನು ಯಾವುದಾದರೂ ಒಂದು ಸ್ವಂತ ಉದ್ಯೋಗ ಮಾಡು, ಹಣವನ್ನು ನಾನು ಹೇಗಾದರೆ ದೊರಕಿಸಿಕೊಡುತ್ತೇನೆ ನಿನಗೆ. ಭಾರ್ಗವ, ಇವರು ಹೇಳ್ತಿರೋ ಮಾತಲ್ಲಿ ಸತ್ಯವಿದೆಪ್ಪ. ಏನೇ ಆಗಲಿ ಇವರು ಹೇಳೋ ಮಾತಿಗೆ ಸ್ವಲ್ಪ ನೀನು ಯೋಚಿಸಲೇಬೇಕಾಗಿದೆಪ್ಪ. ಅಷ್ಟೇ. ಇಲ್ಲ ಮಾತಿಗೆ ನನಗೆ ಸ್ವಂತ ಉದ್ಯೋಗ ಮಾಡುವ ಮನಸ್ಸಿಲ್ಲ. ಬಡತನ ಸಿರಿತನಗಳೆಂಬ ಅಸಮಾನತೆಯ ಸಂಬಂಧ ವರ್ತಮಾನಕ್ಕೆ ತಿಸಿರಿ ಹಾಡಿ ಬಡವ ಬದುಕಲೇಬೇಕು ಎಂದು ಮನವರಿಕೆ ಮಾಡಿಕೊಡುವೆ ಇಂದಿನ ಈ ಕುಪ್ಪಿದ ಸಿರಿತನದ ಕೋಣಗಳಿಗೆ. ನಿನ್ನನ್ನು ಕಲಿಸಿ ವಿದ್ಯಾವಂತನನ್ನಾಗಿ ಮಾಡಿದ್ದು ಈ ಮನೆಗೆ ನನ್ನ ದೀಪವಾಗಲೆಂದು. ಅದನ್ನು ಮರೆತು ನಿನ್ನ ಬಿಸಿ ರಕ್ತದ ಅಮಲಿನಲ್ಲಿ ಈ ಮನೆಯ ದೀಪವನ್ನು ಆರಿಸಬೇಡ, ಎಚ್ಚರಿಕೆ ಇರಲಿ. ಭಾರ್ಗವ, ಹೌದಪ್ಪ, ನಿಮ್ಮ ಅಣ್ಣನವರು ಇವತ್ತಿನ ಮಾತಲ್ಲಿ ಸತ್ಯ ಇದೆ. ನಿನ್ನನ್ನು ನನ್ನ ಮಗನಿಂದ ನಾನು ಹೆಚ್ಚಾಗಿ ಜೋಪಾನ ಮಾಡ್ತೇನೆ. ಈ ನಮ್ಮ ಕೀರ್ತಿನ ಮಾತ್ರ ಯಾವ ಕಾಲಕ್ಕೂ ಅಡಗಿಸಬಾರ್ದಪ್ಪ. ಎಂತ ಕಷ್ಟ ನಷ್ಟಗಳು ಬಂದರೂ ಅದನ್ನ ಹೊಟ್ಟೆಗೆ ಹಾಕಿಕೊಂಡು ನೀರನ್ನು ನೋಡಿಕೊಂಡು ಹೋಗಬೇಕೆಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಮಾತ್ರ ಕೇಳಿಕೊಳ್ತಾ ಇದ್ದೀನಿ. ಬಡವ ಅತ್ತಿಗೆ, ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಬಡವನಾಗಿ ಬಾಳುವುದು ತಪ್ಪು ಎಂದು ಮಹಾತ್ಮ ಗಾಂಧೀಜಿಯವರು ಅಂದೇ ಹೇಳಿ ಹೋದರು. ಅತ್ತಿಗೆ, ಎಷ್ಟು ಗಳಿಸಿದರೇನು, ಹೊಟ್ಟಿಗೆ ತಿನ್ನುವುದು ಹಿಡಿ ಅನ್ನ ಮಾತ್ರ. ಒಂದು ವೇಳೆ ಬಂಗಾರ ತಿಂದು ಬದುಕಿದವರಿದ್ದಾರೆ ಹೇಳಿ, ಈ ಸಮಾಜದಲ್ಲಿ ನಾನು ಅವರ ಕಾಲಿಗೆ ಬೀಳುವೆ ಅತ್ತಿಗೆ, ಕಾಲಿಗೆ ಬೀಳುವೆ. ಭಾರ್ಗವ, ನಾನೇನು ನಿನ್ನ ಹಾಗೆ ಕಲಿತವನಲ್ಲಪ್ಪ. ನೀನು ನನಗೆ ತಿಳಿದ 4 ಮಾತುಗಳನ್ನು ಹೇಳಿರುವೆ. ನೀನು ಮನೆಗೆ ಮಗನಾಗು ಎಂದು. ಹೌದು ಬೈತರ, ನೀನಪ್ಪ ಈ ಮನೆ ಮಗನಂತ ಹೇಳ್ತಾ ಇದ್ವಿ. ನೀನೇನನ್ನು ತಿಳಿದವರಾದ್ರಿ ನಿನ್ನ ಭುಷತ್ತಿನ ಕೈಯಲ್ಲಿ ಬುದ್ಧಿನ ಮಾತ್ರ ಯಾವ ಕಾಲಕ್ಕೂ ಕೊಡ್ಲೇಬಾರ್ದು. ನೀನಪ್ಪ ಈ ಕನ್ನಡ ತಾಯಿ ಮಗನಾಗಿ ಬಾಳಬೇಕೆಂದು ಕೇಳಿಕೊಳ್ತಾ ಇದ್ದೀನಿ. ನೀನು ಹೆಸರು ಉಳಿಸಿದ್ದು ಇಲ್ಲಿ ಸೆರಗೊಟ್ಟೆ ಬೇಡಿಕೊಳ್ತೀನಿ, ಹೆಸರ ಸೆರಗೊಟ್ಟೆ ಬೇಡಿಕೊಳ್ತಾ ಇದ್ದೀನಿ. ಅಣ್ಣ, ಅತ್ತಿಗೆ, ನನ್ನ ಪಾಲಿಗೆ ಸರ್ವಸ್ವವು ನೀವೇ. ನಿಮ್ಮ ಮನ ನೋಯಿಸಲಾರೆ, ಆದರೆ ಸತ್ಯವನ್ನು ಬಿಡಲಾರೆ, ಸತ್ಯದ ಹಾದಿ ತುಳಿಯಲಾರೆ. ಅನ್ಯಾಯ ಮಾಡಲಾರೆ, ಅನ್ಯಾಯ ಸಹಿಸಲಾರೆ. ಕೇಡು ಮಾಡುವ ಕೇಡಿಗಳನ್ನು ಮಾತ್ರ ಜೀವದಿಂದ ಉಳಿಸಲಾರೆ. ಈ ಮಾತು ನನ್ನ ತಾಯಿಯ ಪಾದದಾರಿಯಾಗಿಯೂ ಭಾರ್ಗವ, ಒಳ್ಳೆ ದಾರಿಯಲ್ಲಿ ನಡೆದು ಮನೆಗೆ ಮಗನಾಗು, ಮಾಡಿಯಾಗಬೇಡ. ಬಡವ ಬದುಕರಿಂದ ಚಪ್ಪಾಳೆ ತಟ್ಟಿಸಿಕೋವಿನ ಕೇಡು ಮಾಡಿ ಕೇಡಿಯಾಗಿ ಈ ಸಮಾಜದ ಕಣ್ಣಿಗೆ ಮಣ್ಣೆರಿಸಬೇಡ. ಅದೇ ನೀನು ಈ ನಿನ್ನ ನನಗೆ ಕೊಡುವಂತ ಮರ್ಯಾದೆ. ಅದೇನ್ರಿ, ಆನ ಬೈದ್ರೆ ತಿಳಿದವನಂತ ಇಡೀ ಭಾರವನ್ನೇ ಅವನ ಮೇಲೆ ಬರ್ತಾ ಇದ್ರಲ್ಲ. ಇರ್ಲಿ ಬಿಡ್ರಿ, ಅವನು ಹೇಗಾದ್ರೂ ಮಾಡಿ ಅವರಪ್ಪ ಒಳ್ಳೆ ಮನಸ್ಸನಾಗಿ ಬದುಕಿಕೊಳ್ತಾನೆ. ಈ ವಿಷಯ ಇಲ್ಲಿಗೆ ಮರೆತು ನಡೆಯಿರಿ ಸ್ವಾಮಿ, ಒಳಗಡೆ ಕೈಕಲ್ ಮಗ ತೆಗೆದುಕೊಂಡು ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಮರೆತೇ ಬಿಟ್ಟಿದ್ದೆ. ನಡೆಯಿರಿ, ಎಲ್ಲರೂ ಸೇರಿ ಊಟ ಮಾಡೋಣ. ಅತ್ತಿಗೆ, ನಡೆಯಿರಿ, ನಿಮ್ಮ ಕೈ ಅಡಿಗೆ ಊಟ ಮಾಡಿ ತುಂಬಾ ದಿನವಾಯ್ತು. ನನಗೂ ಬಹಳ ಹಸಿವಾಗಿದೆ. ಮನೆಯಲ್ಲಿ